ಇಡಿ ಅಂದ್ರೇನು, ಇದ್ರ ಇತಿಹಾಸ ಏನು? ಈ ಭಾರತ ದೇಶದಲ್ಲಿ ಇಡಿ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದಲ್ಲಿ ನಡೆಯತಕ್ಕಂಥ ಸರ್ಕಾರದ ಕೈಗೊಂಬೆ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ಇತಿಹಾಸ ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿ ನಡೀತು, ಯಾವ್ಯಾವ ರಾಜ್ಯದಲ್ಲಿ ಈ ಇಡಿ ಅಧಿಕಾರಿಗಳು ಯಾವ ರೀತಿ ನಡ್ಕೊಂಡಿದ್ದಾರೆ, ಈ ಇತಿಹಾಸ ಏನು ಅಂತಕ್ಕಂಥದ್ದ ಬೆಳಕನ್ನ, ಪ್ರಜಾಪ್ರಭುತ್ವವನ್ನ ಕಗ್ಗೊಲೆ ಮಾಡ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಇವತ್ತು ನಿರಪರಾಧಿಗಳನ್ನ ಅಪರಾಧಿ ಮಾಡಿ ಸರ್ಕಾರನ ಇಕ್ಕಟ್ಟಿ ಸಿಗಿಸ್ತಕ್ಕಂಥ ದೋಷಾರೋಪಣೆ ಮಾಡ್ತಕ್ಕಂಥ ಹೀನ ಸ್ಥಿತಿಗೆ ಇವತ್ತು ಇಡಿ ಅವರು ಕೈ ಹಾಕಿದ್ದಾರೆ ಅಂದ್ರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಶಿವಲಿಂಗೌಡ ಅವರೇ, ಇದು ಈಗ ನಾನು ನಿಲುವಳಿ ಸೂಚನೆ ನನಗೆ ತಗೊಳ್ಳಿಕ್ಕೆ ಆಗುದಿಲ್ಲ. ಅದಕ್ಕೆ ನಾನು ಇದನ್ನು ನಿಮ್ಗೆ 69ರಲ್ಲಿ ಚರ್ಚೆ ಮಾಡ್ಲಿಕ್ಕೆ ಅವಕಾಶ. ಅಧ್ಯಕ್ಷರೇ, ಶಿವಲಿಂಗೇಗೌಡರು ನಾವು ಮಾತಾಡ್ತಿರೋದು ಇಡಿ ಬಗ್ಗೆ ಮಾಡ್ತಾ ಇರ್ತಕ್ಕಂಥದ್ದು. ಸಬ್ಮಿಷನ್ ನೀವು ಕೂತ್ಕೊಳ್ಳಿ. ನಿಮ್ಮ ಅನುಮತಿಯನ್ನು ಪಡೆದು ಮಾತಾಡ್ತಿದ್ದಾರೆ. ಹೌದ್ರಿ, ಎಫ್ಐಆರ್ ಆಗಿದೆ, ಅವ್ರಿಗೇನು ತೊಂದರೆ, ತನಿಖೆ ಆಗ್ಲಿ. ಇವರೇ ಇಡಿ ವಿರುದ್ಧ ಕಂಪ್ಲೇಂಟ್ ಅವರಿಗೆ ಸಬ್ಮಿಷನ್ ಮಾಡ್ಲಿ, ನೀವು ಮಾತಾಡೋ ಸಬ್ಮಿಷನ್ ಮಾಡ್ಲಿಕ್ಕೆ ಆಗ್ತದ? ಇಲ್ಲಿ ಸಬ್ಮಿಷನ್ ನೀವು ಮಾತಾಡ್ತಾರೆ, ಅವ್ರು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ, ಅವ್ರು ಕೂತ್ಕೊಳ್ತಾರೆ. ಈ ರೀತಿ ಮಾತಾಡ್ಲಿಕ್ಕೆ ನೀವು ಆಯ್ತು, ಅವ್ರು ಸಬ್ಮಿಷನ್ ಮಾಡ್ಲಿ, ನೀವು ನಿಂತ ಅವ್ರು ಸಬ್ಮಿಷನ್ ಮಾಡ್ಲಿ, ಅವ್ರು ಸಬ್ಮಿಷನ್ ಮಾಡ್ಲಿ, ಸಬ್ಮಿಷನ್ ಮಾಡ್ಲಿ, ಅವರು ಸಾಮಾನ್ಯ ಅಧ್ಯಕ್ಷ ಸಬ್ಮಿಷನ್ ಮಾಡ್ಲಿ. ನೀವೆಲ್ಲ ಸಬ್ಮಿಷನ್ ಮಾಡ್ತಾರೆ, ನೀವೆಲ್ಲ ನಿಂತು ಮಾತಾಡಿ ಸಬ್ಮಿಷನ್ ಮಾತಾಡ್ತಾರೆ. ಸಾಮಾನ್ಯ ಅಧ್ಯಕ್ಷ ನೋಡಿ, ಸಬ್ಮಿಟ್ ಮಾಡ್ಲಿಕ್ಕೆ ಬಿಡಿ, ನೀವು ಸಬ್ಮಿಟ್ ಮಾಡ್ಲಿಕ್ಕೆ ನೀವೇ ಅಡ್ಡಿಪಡಿಸ್ತೀರಿ, ನೀವೇ ಅಡ್ಡಿಪಡಿಸಿ ಸಬ್ಮಿಟ್ ಮಾಡಿ, ಅವ್ರು ಸಬ್ಮಿಷನ್ ಮಾಡ್ಲಿ. ಆಯ್ತು, ನೀವು ನಿಂತ ಮತ್ತೆ ಅವ್ರು ಸಬ್ಮಿಟ್ ಮಾಡ್ತಾರೆ, ನಾವು ಉತ್ತರ ಕೊಡ್ತೇನೆ ಅದಕ್ಕೆ. ಆಯ್ತು, ನಾ ಸರಿಪಡಿಸ್ತೇನೆ. ಕೂತ್ಕೊಳ್ಳಿ, ಇಡೀ ಸಂಸ್ಥೆ ಅವ್ರು ಸಬ್ಮಿಟ್ ಮಾಡ್ಲಿ. ಸರ್, ಈಗ ಬಿಜೆಪಿ ಅವರು ಹಿಡಿದು ಈ ಬಿಜೆಪಿ ಕಾಂಗ್ರೆಸ್ ಬಿಟ್ಟು ಬಿಡಿ ಮಾರ. ಸಿಪಿಎಂ ಹೋಲ್ಡ್ರು ಬಿಜೆಪಿ ಅವರು ಕೂತ್ಕೊಳ್ಳಿ ಇಲ್ಲಿ. ಮತ್ತೆ ಚಾನ್ಸ್ ಕೊಡುವ. ಸಬ್ಮಿಷನ್ ನೀವೇ ಮಾತಾಡ. ಸಬ್ಮಿಷನ್ ಆಯ್ತಲ್ಲ, ನೀವು ಎದ್ದು ನಿಂತು ಹೇಗೆ ಮಾಡ್ತಾರೆ? ನೀವು ಕೂತ್ಕೊಳ್ಳಿ, ನಂಜೇಗೌಡ್ರೆ ಕೂತ್ಕೊಳ್ಳಿ. ಸಂಸ್ಥೆ ಬಗ್ಗೆ ಆಯ್ತು, ಒಂದು ಇಡೀ ಸಂಸ್ಥೆ ಬಗ್ಗೆ ಈ ರೀತಿ ಜಡ್ಜ್ಮೆಂಟ್ ಕೊಡೋರು ಯಾರು? ಇವ್ರು ಜಡ್ಜ್ಮೆಂಟ್ ಅವರು ಯಾರು, ನೀವು ಯಾರು ಜಡ್ಜ್ಮೆಂಟ್ ಕೊಡ್ಲಿಕ್ಕೆ? ಸಬ್ಮಿಷನ್ ನೋಡಿ, ನೀವೆಲ್ಲ ಮಾತಾಡ್ಬೇಕಂತೆಲ್ಲ ಸುಮ್ಮನೆ ಮಾತಾಡ್ಬೇಡಿ. ಅಲ್ಲ, ಈಗ ನಿಗಮ್ ಬಗ್ಗೆ ಲೂಟಿ ಹೊಡೆದಿದ್ದೀರಲ್ಲ, ಇವರೆಲ್ಲ ಇಂಪಾರ್ಟೆಂಟ್, ಅವ್ರು ಇಂಪಾರ್ಟೆಂಟ್. ಪ್ರಿಯಾಂಕ ಅವರೇ, ನಿಮ್ಗೆ ಯಾರು ಇಂಪಾರ್ಟೆಂಟ್? ಈಗ ನಿಮ್ಗೆ ಸಮಸ್ಯೆ ನೀವು ಮಾಡಿದಾಗ ನೀವೇನ್ ಜಿಪೆ ಹೋಲ್ಡ್ರ? ನೀವೇನ್ ಜಿಪೆ ಹೋಲ್ಡ್ರ? ನಾರಾಯಣಸ್ವಾಮಿ ಅವರೇ,
ನರೇಂದ್ರ ಸ್ವಾಮಿ ಅವರೇ, ರವಿ ಕೂತ್ಕೊಳ್ಳಿ, ರವಿ ನಂಜೇಗೌಡರು ಕೂತ್ಕೊಳ್ಳಿ, ರವಿ ಕೂತ್ಕೊಳ್ಳಿ, ಮತ್ತೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೇನೆ. ನೀವು ಕೂತ್ಕೊಳ್ಳಿ ಅಲ್ಲಿ, ಆಯ್ತು ನೀವು ಕೂತ್ಕೊಳ್ಳಿ, GPS ಕೂತ್ಕೊಳ್ಳಿ. ಈಗ ನೋಡಿ ನಾನು ಹೇಳಿಕೆ ಹೇಳಿ, ಆಯ್ತು ಬೆಲ್ಲದವ್ರೆ, ಅಶ್ವಥ್ ನಾರಾಯಣ ಅವರೇ ಕೂತ್ಕೊಳ್ಳಿ. ನಾನು ನೋಡ್ರಿ ಹೇಳ್ದು ಕೇಳಿ, ಒಂದು ನಿಮಿಷ ಸಂವಿಧಾನಬದ್ಧವಾಗಿ ನಡೆಯಿರಿ. ಆಯ್ತು, ಸಂವಿಧಾನದ ಸಂಸದೀಯ ವ್ಯವಸ್ಥೆ ಒಳಗಡೆ ಸಂವಿಧಾನಬದ್ಧವಾಗಿ ನಡೆಯಬೇಕಾದಂತ ವ್ಯವಸ್ಥೆ ಒಳಗೆ ನಡೆಯ. ಶಿವಲಿಂಗ ಅವ್ರೆ, ನನ್ನ ಮೈಕ್ ಸರಿ ಉಂಟಲ್ಲ, ಕೇಳ್ತದಲ್ಲ, ನೀವು ಸ್ವಲ್ಪ ಕೂತ್ಕೊಳ್ಳಿ, ಒಂದು ನಿಮಿಷ ಕೂತ್ಕೊಳ್ಳಿ. ಆಯ್ತು, ಒಂದು ಕೂತ್ಕೊಳ್ಳಿ, ಮತ್ತೆ ಮಾತಾಡಿ.